ಭವಾನಿ ರೇವಣ್ಣಗೆ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಭವಾನಿ ರೇವಣ್ಣಗೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಮಧ್ಯಂತರ ಜಾಮೀನನ್ನ ನೀಡಿ ಆದೇಶವನ್ನು ಹೊರಡಿಸಿದೆ. ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. 1 ಗಂಟೆಗೆ ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನ ಕೊಟ್ಟು ಭವಾನಿ ರೇವಣ್ಣಗೆ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಭವಾನಿ ರೇವಣ್ಣಗೆ ಈಗ ರಿಲೀಫ್ ಸಿಕ್ಕಿದೆ, ಮಧ್ಯಂತರ ಜಾಮೀನು ಸಿಕ್ಕಿದೆ. ಭವಾನಿ ರೇವಣ್ಣಗೆ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಈ ಆದೇಶ ಹೊರಬಿದ್ದಿದೆ. ಕೆಆರ್ ನಗರದ ಕಿಡ್ನಾಪ್ ಕೇಸ್ನಲ್ಲಿ ಈಗ ಭವಾನಿ ರೇವಣ್ಣಗೆ ಬೇಲ್ ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿದೆ. ಕೆಆರ್ ನಗರ ತಾಲೂಕು ಮತ್ತು ಹಾಸನಕ್ಕೆ ಭವಾನಿ ರೇವಣ್ಣ ಪ್ರವೇಶವನ್ನ ಮಾಡಬಾರದು. ಮಧ್ಯಂತರ ಜಾಮೀನನ್ನ ಒಂದು ಕಡೆ ನೀಡಿ ಒಂದಿಷ್ಟು ಷರತ್ತುಗಳನ್ನು ಹಾಕಿದೆ. ಇದು ಷರತ್ತುಬದ್ಧ ಜಾಮೀನು. ಮಧ್ಯಂತರ ಜಾಮೀನನ್ನ ನೇರವಾಗಿ ಹೈಕೋರ್ಟ್ನ ಏಕಸದಸ್ಯ ಪೀಠ ನೀಡೋದ್ರ ಜೊತೆಗೆ ಷರತ್ತುಬದ್ಧ ಜಾಮೀನನ್ನ ಕೂಡ ಹಾಕಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾರೆ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಷ್ಣು, ಭವಾನಿ ರೇವಣ್ಣಗೆ ಈಗ ರಿಲೀಫ್, ಷರತ್ತುಬದ್ಧ ಮಧ್ಯಂತರ ಜಾಮೀನು ಮಂಜೂರು ಆಗಿರುವಂತದ್ದು. ವಿಷ್ಣು, ಖಂಡಿತ ಮಧುಸೂದನ್, ನಿಜಕ್ಕೂ ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಭವಾನಿ ರೇವಣ್ಣ ಅವರಿಗೆ ಸಾಕಷ್ಟು ಬಂಧನದ ಭೀತಿ ಎದುರಾಗಿತ್ತು. ಅದಲ್ಲದೆ ನಿನ್ನೆ ಕೂಡ ಕೋರ್ಟ್ ಅದರಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಬಂಧನದ ವಾರೆಂಟ್ ಅನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನ SIT ಮಾಡಿತ್ತು. ಹೀಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅವರನ್ನ ಬಂಧಿಸುವಂತಹ ಸಾಧ್ಯತೆಗಳಿತ್ತು. ಇದರ ನಡುವೆ ಕಳೆದ ಸೋಮವಾರ ಒಂದು ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನ ಭವಾನಿ ರೇವಣ್ಣ ಪರ ವಕೀಲರಾಗಿರುವಂತಹ ಸಂದೇಶ್ ಚೌಟ ಅವರು ಮಾಡಿದ್ರು. ನಿರೀಕ್ಷಣಾ ಜಾಮೀನು ಅರ್ಜಿಗೆ ಮನವಿಯನ್ನು ಸಲ್ಲಿಸುವಂತಹ ಕೆಲಸ ಆಗಿತ್ತು. ಆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಇವತ್ತು ಶುಕ್ರವಾರ ಆದಂತಹ ಹಿನ್ನೆಲೆಯಲ್ಲಿ, ಅಂದ್ರೆ ಜನಪ್ರತಿನಿಧಿಗಳ ಹೈಕೋರ್ಟ್ ನಲ್ಲಿ ಇರುವಂತಹ ಜನಪ್ರತಿನಿಧಿಗಳ ನ್ಯಾಯಾಲಯದ ಒಂದು ಸಪರೇಟ್ ಬೆಂಚ್ ಏನಿದೆ ಅಲ್ಲಿ ಇವತ್ತು ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳುವಂತಹ ಕೆಲಸವಾಯಿತು. ನ್ಯಾಯಾಧೀಶರಾಗಿರುವಂತಹ ನ್ಯಾಯಮೂರ್ತಿಗಳಾಗಿರುವಂತಹ ಕೃಷ್ಣ ಎಸ್ ದೀಕ್ಷಿತ್ ಅವರ ಪೀಠದ ಮುಂದೆ ಇವತ್ತು ಅರ್ಜಿಯ ವಿಚಾರಣೆಗೆ ಬಂತು. ಈ ಸಂದರ್ಭದಲ್ಲಿ ಮೊದಲು ಅರ್ಜಿ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ನಿನ್ನೆ ಅಷ್ಟೇ ಅವರ ವಿರುದ್ಧ ಬಂಧನದ ವಾರೆಂಟ್ ಜಾರಿಯಾಗಿದೆ. ಹೀಗಾಗಿ ಅವರಿಗೆ ಜಾಮೀನು ನೀಡಬಾರದು ಅಂತೇಳಿ ಅವರ ಪರ ವಕೀಲರು ವಾದ ಮಂಡಿಸುವಂತಹ ಕೆಲಸವನ್ನು ಮಾಡಿದ್ರು. ಆದ್ರೆ ಅವರಿಗೆ ಜಾಮೀನು ನೀಡೋದಕ್ಕೆ ನಮ್ಮ ಬಳಿ 11 ಕಾರಣಗಳಿದೆ ಅಂತೇಳಿ ಇವತ್ತು ಭವಾನಿ ರೇವಣ್ಣ ಪರ ವಕೀಲರಾಗಿರುವಂತಹ ಸೀನಿಯರ್ ಕೌನ್ಸಿಲ್ ಸಂದೇಶ್ ಚೌಟ ಅವರು ವಾದ ಮಂಡಿಸುವಂತಹ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಪ್ರಮುಖವಾದಂತಹ ಅಂಶ ಏನಂತಂದ್ರೆ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಧೀನ ನ್ಯಾಯಾಲಯದಲ್ಲಿ ಹೋಗಿ ವಾರೆಂಟ್ ಪಡ್ಕೊಳ್ಳೋದಕ್ಕೆ ಸಾಧ್ಯತೆಗಳಿಲ್ಲ ಅಂತೇಳಿ ವಾದ ಮಂಡಿಸುವಂತಹ ಕೆಲಸವನ್ನು ಮಾಡಿದ್ರು. ಜೊತೆಗೆ ಇದೇ ಸಂದರ್ಭದಲ್ಲಿ ಅವರ ವಿರುದ್ಧ ಬಂಧನದ ವಾರೆಂಟ್ ಜಾರಿ ಮಾಡಲಾಗಿದೆ ಅಂತೇಳಿ ಕೋರ್ಟ್ ಕೂಡ ಸ್ಪಷ್ಟನೆ ಕೇಳುವಂತಹ ಕೆಲಸ ಆಯಿತು. ಇದಕ್ಕೆ SPP ರವಿಕುಮಾರ್ ಅವರು ಹೌದು, ನಿನ್ನೆ ಪೊಲೀಸರು ಅವರ ಮುಂದೆ ಬಂದು ಪೊಲೀಸರು ಕಾದಿದ್ದಾರೆ, ಈ ವೇಳೆಯಲ್ಲಿ ಅವರಿಗೆ ಬಂಧನ ವಾರೆಂಟ್ ಜಾರಿಯಾಗಿದೆ ಅಂತ ಹೇಳಿತ್ತು. ಆದ್ರೆ ಅವರನ್ನ ಬಂಧಿಸೋದಕ್ಕೆ ಅವಕಾಶ ಇತ್ತು, ಆದ್ರೂ ಕೂಡ ಕಠಿಣ ಷರತ್ತು ವಿಧಿಸಿ ಅವರಿಗೆ ಪರಿಹಾರ ನೀಡಲಾಗ್ತಿದೆ ಅನ್ನೋ ಪಾಯಿಂಟ್ ಅನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು. ಆಗ ಆ ಸಂದರ್ಭದಲ್ಲಿ ಕೋರ್ಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರನ್ನ ಬಂಧಿಸಬಾರದು ಅಂತೇಳಿ ಸೂಚನೆ ಕೊಡುವಂತ ಕೆಲಸವನ್ನು ಮಾಡಿತು. ಮತ್ತೆ ಕೆಲವೊಂದು ಕಠಿಣ ಷರತ್ತುಗಳನ್ನ ನಾವು ಅವರಿಗೆ ವಿಧಿಸ್ತೀವಿ ಅಂತ ಹೇಳ್ತು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಅವರು SIT ಮುಂದೆ ಹಾಜರಾಗಬೇಕು ಅಂತ ಸೂಚನೆ ಕೊಡುವಂತ ಕೆಲಸ ಆಗಿದೆ. ಜೊತೆಗೆ 5 ಗಂಟೆ ಬೆಳಗ್ಗೆ ಅವರನ್ನ SIT ಅಲ್ಲಿ ಇಟ್ಕೊಳ್ಬಾರದು, ತಕ್ಷಣ ಅವರನ್ನ ವಾಪಸ್ ಕಳಿಸಬೇಕು ಅಂತೇಳಿ SITಗೂ ಕೂಡ ಸೂಚನೆ ಕೊಡುವಂತ ಕೆಲಸವನ್ನ ಕೃಷ್ಣ ಎಸ್ ದೀಕ್ಷಿತ್ ಅವರು ಮಾಡಿದ್ರು. ಈ ವೇಳೆಯಲ್ಲಿ ಪ್ರಮುಖವಾದಂತಹ ಷರತ್ತು ಏನಂತಂದ್ರೆ ಕೆಆರ್ ನಗರ ತಾಲೂಕಿಗೆ ಅವ್ರು ಹೋಗಬಾರ್ದು, ಜೊತೆಗೆ ಹಾಸನಕ್ಕೆ ಅವರು ಪ್ರವೇಶ ಮಾಡಬಾರ್ದು ಅಂತೇಳಿ ಕೋರ್ಟ್ ಈಗ ಸೂಚನೆ ಕೊಡುವಂತಹ ಕೆಲಸವನ್ನ ಈಗ ಮಾಡಿದೆ. ಈ ನಡುವೆ SPP ಆಗಿರುವಂತಹ ರವಿವರ್ಮ ಕುಮಾರ್ ಅವರು ಕೂಡ ಒಂದಷ್ಟು ಆಕ್ಷೇಪ ವ್ಯಕ್ತಪಡಿಸುವಂತಹ ಕೆಲಸವನ್ನು ಮಾಡಿದ್ರು. ಅದ್ರಲ್ಲಿ ಪ್ರಮುಖವಾದಂತಹ ಅಂಶ ಏನಂತಂದ್ರೆ ಇದರಲ್ಲಿ ಇಡೀ ಪ್ರಕರಣದಲ್ಲಿ ಆಕೆ ಮಾಸ್ಟರ್ ಮೈಂಡ್ ಆಗಿದ್ದಾರೆ, ನಾವು ಅದನ್ನ ಸಾಬೀತುಪಡಿಸ್ತೀವಿ, ನಮಗೆ ಅವಕಾಶವನ್ನು ಕೊಡಿ ಅಂತೇಳಿ ಮನವಿ ಮಾಡಿತು. ಆದ್ರೆ ಕೋರ್ಟ್ ಅವರ ಮನವಿಯನ್ನು ಪುರಸ್ಕರಿಸಲಿಲ್ಲ. ಜೊತೆಗೆ ಸಂಪೂರ್ಣವಾಗಿ ಭವಾನಿ ರೇವಣ್ಣ ಅವರು ತನಿಖೆಗೆ ಸಹಕರಿಸಬೇಕು ಅಂತ ಅವರಿಗೆ ಸೂಚನೆ ಕೊಟ್ಟರು. ಜೊತೆಗೆ ಭವಾನಿ ಅವರು ಹಾಜರಾಗದಿದ್ದಕ್ಕೆ ಬಂಧನ ವಾರೆಂಟ್ ಏನು ಜಾರಿ ಮಾಡಲಾಗಿದೆ ಅದನ್ನು ಕೂಡ ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ಹೈಕೋರ್ಟ್ ಮಾಡಿತ್ತು. ಈ ಮೂಲಕ ಅರ್ಜಿ ವಿಚಾರಣೆನ ಮುಂದಿನ ವಾರಕ್ಕೆ ಮುಂದೂಡಿಕೆ ಮಾಡುವಂತ ಕೆಲಸವನ್ನ ಹೈಕೋರ್ಟ್ ಮಾಡಿದೆ. ಒಟ್ಟಿನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನದ ಭೀತಿಯಲ್ಲಿದ್ದಂತಹ ಭವಾನಿ ರೇವಣ್ಣ ಅವರಿಗೆ ಇದೊಂದು ಬಿಗ್ ರಿಲೀಫ್ ಅನ್ನ ಇವತ್ತು ಹೈಕೋರ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತೆ ಪ್ರಕರಣದಲ್ಲಿ ಈಗಾಗಲೇ ಒಂದು ಕಡೆ ಹಸ್ಬೆಂಡ್ ಅರೆಸ್ಟ್ ಆಗಿದ್ರು, ಇದ್ರ ಜೊತೆಗೆ ಮಗನು ಕೂಡ ಅರೆಸ್ಟ್ ಆಗಿ SIT ಕಸ್ಟಡಿಯಲ್ಲಿದ್ದಾರೆ. ಈ ನಡುವೆ ತಾಯಿ ಕೂಡ ಅರೆಸ್ಟ್ ಆಗ್ತಾರೆ ಅನ್ನೋ ಸಾಕಷ್ಟು ಅಂಶಗಳು ಓಡಾಡ್ತಾ ಇತ್ತು, ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಿತ್ತು. ಅದೆಲ್ಲದಕ್ಕೂ ಕೂಡ ಈಗ ತಡೆ ಬಿದ್ದಂತಾಗಿದೆ. ಮಧುಸೂದನ್, ವಿಷ್ಣು ಪ್ರಸಾದ್, ಇನ್ನು 1 ಗಂಟೆ ಒಳಗಾಗಿ ಅವರು ಕೋರ್ಟ್ನ ಮುಂದೆ ಹಾಜರಾಗಬೇಕು. 5 ಗಂಟೆ ನಂತರ SIT ನಲ್ಲಿ ಅವ್ರನ್ನ ಇರಿಸ್ಕೊಳ್ಳೋ ಹಾಗೆ ಇಲ್ಲ ಅನ್ನೋ ಒಂದು ಸೂಚನೆಯನ್ನ ಕೋರ್ಟ್ ನೀಡಿರುವಂತದ್ದು. ಇವತ್ತು 1 ಗಂಟೆ ಒಳಗಡೆ ಭವಾನಿ ರೇವಣ್ಣ ಹಾಜರಾಗುವಂತ ಸಾಧ್ಯತೆ ಬಗ್ಗೆ ವಿವರಣೆ ನೀಡೋದಾದ್ರೆ ವಿಷ್ಣು. ಖಂಡಿತ ಮಧುಸೂದನ್, ಯಾಕಂತಂದ್ರೆ ಇವತ್ತು ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಅವರು ಖುದ್ದಾಗಿ ಹಾಜರಾಗಲೇಬೇಕಾಗುತ್ತೆ. ಹೀಗಾಗಿ 1 ಗಂಟೆ ಒಳಗಡೆ ಅವರು SIT ಮುಂದೆ ಹಾಜರಾಗುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂತದ್ದು. ಒಂದು ವೇಳೆ ಅವರೇನಾದ್ರೂ ಬೆಂಗಳೂರಿನಲ್ಲಿಲ್ಲ ಹೊರಗಡೆ ಇದ್ದಾರೆ ಅಂತ ಆದ್ರೂ ಕೂಡ 1 ಗಂಟೆ ಒಳಗಡೆ ಆದಷ್ಟು ತಲುಪುವಂತಹ ಪ್ರಯತ್ನವನ್ನು ಮಾಡಬೇಕು. ಒಂದು ವೇಳೆ ತಡ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಮುಂದಿನ ವಿಚಾರಣೆ ವೇಳೆಯಲ್ಲಿ ಕೋರ್ಟ್ಗೆ ಮೆಮೊ ಹಾಕುವಂತಹ ಅವಕಾಶವೂ ಕೂಡ ಇರುವಂತದ್ದು. ಆದ್ರೆ ಇವತ್ತು ಖುದ್ದು ಅವರು ಹಾಜರಾಗ್ತಿರೋ ಮಾಹಿತಿ ಕೂಡ ನಮ್ಗೆ ಈಗ ಅವರ ಪರವಾಗಿರುವಂತಹ ವಕೀಲರ ಕಡೆಯಿಂದ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. 1 ಗಂಟೆಗೆ ಅವರು ಹಾಜರಾಗ್ತಾರೆ. ಆದ್ರೆ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಸುಖಾಸುಮ್ಮನೆ 5 ಗಂಟೆ ಬಳಿಕ
ಬಳಿಕ ಕೂರಿಸ್ಕೊಳ್ಳೋದಾಗಿರ್ಬೋದು, 5 ಗಂಟೆ ಬಳಿಕ SIT ಕಸ್ಟಡಿಯಲ್ಲಿ ಇಟ್ಕೊಂಡು ಎನ್ಕ್ವೈರಿ ಹೆಸರಲ್ಲಿ ಅವ್ರಿಗೆ ಟಾರ್ಚರ್ ಮಾಡೋದಕ್ಕೆ ಯಾವುದು ಮಾಡಬಾರ್ದು ಅಂತ ಹೇಳಿ ಹೈಕೋರ್ಟ್ ಡೈರೆಕ್ಷನ್ ಕೊಡುವಂತಹ ಮೂಲಕ ಒಂದ್ ಕಡೆ ಭವಾನಿ ರೇವಣ್ಣ ಅವರಿಗೂ ಕೂಡ ಕಠಿಣ ಷರತ್ತನ್ನು ವಿಧಿಸಿದ್ರೆ, ಇನ್ನೊಂದ್ ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SITಗೂ ಕೂಡ ಅವರಿಗೆ ನಿಯಮಿತವಾಗಿ 5 ಗಂಟೆ ಒಳಗಡೆ ವಿಚಾರಣೆ ಮುಗಿಸಿ ವಾಪಸ್ ಕಳಿಸಬೇಕು ಅನ್ನೋ ಸೂಚನೆ ನೀಡುವ ಮೂಲಕ ಆ ಪ್ರಕರಣಕ್ಕೆ ಒಂದು ರೀತಿ ಬೇರೆ ರೀತಿ ಆಯಾಮನ ಕೊಟ್ಟಿದೆ ಅಂತಲೇ ಹೇಳ್ಬೋದು ಮನ್ಸೂರ್. ಧನ್ಯವಾದ ವಿಷ್ಣು ಪ್ರಸಾದ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ KR ನಗರ ತಾಲೂಕು ಮತ್ತು ಹಾಸನಕ್ಕೆ ಭವಾನಿ ರೇವಣ್ಣ ಅವರು ಪ್ರವೇಶವನ್ನ ಮಾಡಬಾರ್ದು ಅನ್ನೋ ಒಂದು ಸೂಚನೆ ಮೇರೆಗೆ ಮಧ್ಯಂತರ ಜಾಮೀನನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠ ಇವತ್ತು ನೀಡಿದೆ. ಇದು ಇನ್ನು 1 ಗಂಟೆ ಒಳಗಾಗಿ ಭವಾನಿ ರೇವಣ್ಣ ಅವರು ಹಾಜರಾಗಬೇಕು. SIT ಅಧಿಕಾರಿಗಳು 5 ಗಂಟೆಯ ಬಳಿಕ ಅವ್ರನ್ನ ಕಚೇರಿಯಲ್ಲಿ ಸುಖಾಸುಮ್ಮನೆ ಕೂರಿಸಿಕೊಳ್ಳುವಂತಿಲ್ಲ ಅನ್ನೋ ಸೂಚನೆಯನ್ನು ಕೂಡ SIT ಅಧಿಕಾರಿಗಳಿಗೆ ಕೋರ್ಟ್ ನೀಡಿದೆ. ಭವಾನಿ ರೇವಣ್ಣಗೆ ಈಗ ರಿಲೀಫ್ ಸಿಕ್ಕಿದೆ. ಭವಾನಿ ರೇವಣ್ಣಗೆ ಷರತ್ತುಬದ್ಧ ಜಾಮೀನನ್ನು ಹೈಕೋರ್ಟ್ನ ಏಕಸದಸ್ಯ ಪೀಠ ಮಂಜೂರು ಮಾಡಿದೆ. ಷರತ್ತುಬದ್ಧ ಜಾಮೀನಿದು. KR ನಗರ ತಾಲೂಕು ಮತ್ತು ಹಾಸನಕ್ಕೆ ಭವಾನಿ ರೇವಣ್ಣ ಪ್ರವೇಶವನ್ನು ಮಾಡಬಾರ್ದು. 1 ಗಂಟೆ ಒಳಗಾಗಿ ಅವರು ಕೋರ್ಟ್ನ ಮುಂದೆ ಉಪಸ್ಥಿತರು ಇರಬೇಕು ಅನ್ನೋ ಒಂದು ಆದೇಶವನ್ನು ಕೋರ್ಟ್ ಮಾಡಿದೆ. ಇದು ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣಗೆ ಈಗ ರಿಲೀಫ್ ಸಿಕ್ಕಿದೆ. ಇದೇ ಪ್ರಕರಣದಲ್ಲಿ ಈಗಾಗಲೇ HD ರೇವಣ್ಣ ಅವರ ಬಂಧನ ಆಗಿತ್ತು, ಅವ್ರಿಗೂ ಕೂಡ ಜಾಮೀನು ಮಂಜೂರಾಗಿದೆ. ಇನ್ನು ಸತೀಶ್ ಬಾಬಣ್ಣ ಅವರು ಇನ್ನೂ ಕಸ್ಟಡಿಯಲ್ಲೇ ಇದ್ದಾರೆ. ಈಗ ಭವಾನಿ ರೇವಣ್ಣಗೆ ರಿಲೀಫ್ ಸಿಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.